12 ಟನ್ ಗಾಡಿ ಇತ್ತು, ಲಿವರ್ ಗೇರ್ ದೊಡ್ಡ ಗೇರ್, ನೀವು ನೋಡಿರ್ಬೋದು. Okay. ಅದ್ರಲ್ಲಿ ಡ್ರೈವಿಂಗ್ ಮಾಡಿದವ್ರು. ಅವಾಗ ಅಂದ್ರೆ ಆ ಕಡೆ ಹೊಡ್ಕೊಂಡ್ರೆ ಬಸ್ಸಿಗೆ ತಾಗ್ತದೆ, ಈ ಕಡೆ ಹೊಡ್ಕೊಂಡ್ರೆ ಮನೆ ಮಾಡಿಗೆಲ್ಲ ತಾಗ್ತಿತ್ತು. ಮತ್ತೆ ನಾವಂದ್ರೆ ಉಡುಪಿ ಮಣಿಪಾಲ ತಿರುಗುದಲ್ಲ, ನಮಗೆ ದಿವಸಕ್ಕೆ 30 ಟ್ರಿಪ್ ಉಂಟು ಉಡುಪಿ ಮಣಿಪಾಲ. ಒಬ್ಬ 30 ಟ್ರಿಪ್ ಆಗ್ತದ? ಹೌದು, 30 ಟ್ರಿಪ್ ಉಂಟು ಉಡುಪಿ ಮಣಿಪಾಲ. ಗಾಡಿ ಇರ್ಲಿಲ್ಲ, ಕಲ್ಸಂಕದಲ್ಲಿ ಡ್ರೈವಿಂಗ್ ಮಾಡಿದವ ಆವಾಗ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಡ್ರೈವಿಂಗ್ ಮಾಡ್ತಾನೆ ಅಂತ ಹೇಳಿ ಅರ್ಥ. ಅಷ್ಟು ಸಫರ ರೋಡ್ ಗಾಡಿ. ಒಂದ್ಸಲ ಆಗಿತ್ತು ಹಾಗೆ, ಕಲ್ಸಂಕದ ಹತ್ರ ಒಂದು ತರಕಾರಿ ಅಂಗಡಿ ಇತ್ತು. ಈಗ ಹೋಗುವಾಗ ಬಸ್ ಬಂತು ಮುಂದಿಂದ, ಅವ್ರಂದ್ರೆ ಸಡನ್ ರೈಟಿಗೆ ಬಂದ್ರು. ನನ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಸ್ವಲ್ಪ ಲೆಫ್ಟ್ ತಗೊಂಡೆ ಗಾಡಿ. ಅವಾಗ ಒಂದು 3 ಹಂಚು ಹೋಯ್ತು. ಅವ್ರು ಮತ್ತೆ ಗುರ್ತುಂಟು, ಅವ್ರು ಹೇಳಿದ್ರೆ ಸ್ವಲ್ಪ ಜಾಗ್ರತೆ ಮಾಡಿ ಇಲ್ಲಿ ಎಲ್ಲ ಅಂತ ಹೇಳಿದ್ರು. ಮತ್ತೆ ಬ್ರೇಕ್ಸ್ ಅವಾಗ ಅದು ಈಗ ಯಾರು ಬ್ರೇಕ್ ಅಲ್ಲ, ಫ್ಲೂಯಿಡ್ ಬ್ರೇಕ್. ಅವಾಗ ಪಂಪ್ ಮಾಡ್ಬೇಕು ನಾವು ಬ್ರೇಕ್. ಅಲ್ಲಿ ಸ್ಟಾಪ್ ಬರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಪಂಪ್ ಮಾಡ್ಬೇಕು. ಒಂದ್ 2 ಸ್ಟೇರಿಂಗ್ ನಾವು ಟರ್ನಿಂಗ್ ಅಲ್ಲ ಹೀಗೆ ಸ್ಟೇರಿಂಗ್ ಒಳಗೆ ಕೈ ಹಾಕಿ ತಿರುಗಿಸ್ತೇವೆ. ಈ ಕಡೆ ಹೀಗೆ, ಈ ಕಡೆ ತಿರುಗಿಸುವಾಗ ರೈಟಿಗೆ ಹೋಗುವಾಗ ಹೀಗ್ತಾರೆ ತಕೊಂಡು. ಮಣಿಪಾಲದಲ್ಲಿ 90, ವಾಪಸ್ ಬರುವಾಗ 90, ಮತ್ತೆ ಇಲ್ಲಿ 90. 6 ನಿಮಿಷ ವೇಸ್ಟ್ ಆಗ್ತದೆ. ಅದೇ 15 ನಿಮಿಷ 15 ನಿಮಿಷದಲ್ಲಿ ಹೋಗಿ 20 ನಿಮಿಷದಲ್ಲಿ ನಾವು ಬಿಡ್ಬೇಕು. 11 ಸಲ ಬೆಳಿಗ್ಗೆ ಕಾಲೇಜ್ ಟೈಮ್ ನಲ್ಲಿ ಪಿಕಪ್ ಡೌನ್ ಟ್ರಿಪ್ ನಲ್ಲಿ 5 ನಿಮಿಷಕ್ಕೆ 6 ಗಾಡಿ ಹೋಗ್ತದೆ ಮಣಿಪಾಲಕ್ಕೆ. 5 ನಿಮಿಷಕ್ಕೆ 6 ಗಾಡಿ. ಎಲ್ಲ ಬಾಬ್ ಅಂದ್ರೆ ಎಲ್ಲ ಯಾರು ನೀವೀಗ ಅಲ್ಲಿ ನಿಂತ್ಕೊಂಡಿದ್ರೆ ಯಾರು ನೋಡಿದ್ರೆ ಈಗ ಬಾಬ್ ಬರ್ತದೆ ಅಂತ ಹೇಳಿ ಅರ್ಥ. ಅವಾಗ ಡಬಲ್ ಕ್ಲಚ್ 30 ಗೇರ್ ಬಾಕ್ಸ್, ಈಗ ಡಬಲ್ ಕ್ಲಚ್ ಗಾಡಿ. ನಾವು ಅದು ಸಿಂಗಲ್ ಕ್ಲಚ್ ಅಲ್ಲಿ ಗಾಡಿ ಎಂಗೇಜ್, ಗೇರ್ ಎಂಗೇಜ್. ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡಿದ ಕೂಡಲೇ ಇದು ಫಸ್ಟ್ ಗೇರ್ ನಲ್ಲಿ ಉಂಟು ಗಾಡಿ. ಇದು ಇವಾಗ ಫಸ್ಟ್ ಗೇರ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದಂತಹ ವ್ಲಾಗ್. ತುಂಬಾ ಜನ ಹೇಳ್ತಾ ಇದ್ರು, ಸರ್ ಸಿಟಿ ಬಸ್ಸಿನ ಒಂದು ವ್ಲಾಗ್ ಮಾಡಿ, ಸಿಟಿ ಬಸ್ಸಿನ ಬಗ್ಗೆ ನಮ್ಗೆ ತಿಳಿಸಿ, ಅವರ ಒಂದು ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ, ಮತ್ತೆ ಟೈಮಿಂಗ್ಸ್ ಎಲ್ಲ ಯಾವ ತರ ಇರುತ್ತೆ ಅಂತ ಕೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ನಾನು ಲಕ್ಷ್ಮೀಶ ಬಸ್ಸಿನ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೋಡುವ ಬನ್ನಿ. ನೋಡಿ, ಈ ಒಂದು ಫೋಟೋ ಗಮನಿಸಿ. ಒಂದ್ ಸೈಡ್ ನೋಡಿದ್ರೆ ಮೇರಿ, ಇನ್ನೊಂದು ಸೈಡ್ ನೋಡಿದ್ರೆ ಏಸು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ವಾ? ಇದು ಏನಂತ ಹೇಳಿದ್ರೆ, ಫಸ್ಟಿಗೆ ಈ ಒಂದು ಬಸ್ ಬಂತಲ್ಲ ಹೊಸ್ತು, ಅವಾಗದಿಂದ ಈ ಒಂದು ಫೋಟೋವನ್ನು ಇಟ್ಕೊಂಡು ಬಂದಿದ್ದಾರೆ ಅಂತೆ. ವಾವ್, ಸೂಪರ್ ಅಲ್ವಾ? ಈ ಬಸ್ಸಲ್ಲಿ ಯಾರೆಲ್ಲ ಹೋಗ್ತೀರಾ, ನೀವು ಹೋಗಿದ್ದೀರಾ, ಪ್ರತಿಯೊಬ್ರು ಕಮೆಂಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿನಯ್ ಅಂತೇಳಿ. ವಿನಯ್ ಸರ್, ಊರಲ್ಲಿ ನಿಮ್ದು? ಕಲ್ಯಾಣಪುರ. ಸರ್, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಸ್ ಫೀಲ್ಡ್ ಗೆ ಬಂದೊಂದು 32 ವರ್ಷ ಆಯ್ತು. 32 ವರ್ಷ. ಓಕೆ, ಇವಾಗ ನೀವು ಸಿಟಿ ಬಸ್ ಅಲ್ಲಿ ಇದ್ದೀರಾ. ಹೌದು. ಸಿಟಿ ಬಸ್ಸಿನ ಬಗ್ಗೆ ಸ್ವಲ್ಪ ಜನಗಳಿಗೆ ಹೇಳಿ ಸರ್, ಹೇಗೆ ಆಗ್ತದೆ ಸಿಟಿ ಡ್ರೈವಿಂಗ್? ಸಿಟಿ ತೊಂದ್ರೆ ಇಲ್ಲ ಸರ್, ಸ್ವಲ್ಪ ಸ್ಟಾಪ್ ಎಲ್ಲ ಜಾಸ್ತಿ ಸ್ವಲ್ಪ. ಓಕೆ. ಹೌದು. ಮತ್ತೆ ಎಂತ ಗೊತ್ತಿಲ್ಲ, ಎಲ್ಲ ಎಲ್ಲಿ ಕೈ ತೋರಿಸ್ತಾರೆ ಅಲ್ಲಿ ನಿಲ್ಲಿಸಬೇಕಾಗ್ತದೆ ಅಂತ ಮಾತಾಡೋಗಿಲ್ಲ ನಾವು. ಓಕೆ. ಹಾಗಾಗಿ ಎಲ್ಲ ಜನಗಳನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಎಲ್ಲ ಕಡೆಯಲ್ಲಿ ಸಹ. ಓಕೆ. ಮತ್ತೆ ನಾವಂದ್ರೆ ಉಡುಪಿ ಮಣಿಪಾಲ ತಿರುಗುದಲ್ಲ, ನಮಗೆ ದಿವಸಕ್ಕೆ 30 ಟ್ರಿಪ್ ಉಂಟು ಉಡುಪಿ ಮಣಿಪಾಲ. ಒಬ್ಬ 30 ಟ್ರಿಪ್ ಆಗ್ತದ? ಹೌದು, 30 ಟ್ರಿಪ್ ಉಂಟು ಉಡುಪಿ ಮಣಿಪಾಲ. ಓಕೆ. ಹಾಗಾಗಿ ಎಲ್ಲ ಗುರ್ತದವ್ರೆ, ನಮ್ಗೆ ಯಾರನ್ನು ಬಿಟ್ಟು ಹೋಗುವಾಗಿಲ್ಲ. ಸಿಟಿ ಬಸ್ ಹೇಳಿದ್ರೆ ಆತರ ಎಲ್ಲ ಸಿಟಿ ಬಸ್ ಅಂದ್ರೆ ಎಲ್ಲಿ ಕೈ ತೋರಿಸ್ತಾರೆ ಅಲ್ಲಿ ನಿಲ್ಲಿಸಲೇಬೇಕಾಗ್ತದೆ ನಮ್ಗೆ. ಓಕೆ. 30 ಟ್ರಿಪ್ ಆಗ್ತದೆ ಸರ್. 30 ಟ್ರಿಪ್ ಆಗ್ತದೆ. ಎಷ್ಟು ಗಂಟೆಗೆ ಹೊರಡ್ತದೆ ಸರ್ ಇದು? ಫಸ್ಟ್ ಟ್ರಿಪ್ 6:45, 6:45. ಎಲ್ಲಿಂದ ಬಿಡುದು ಗಾಡಿ? ಉಡುಪಿಯಿಂದ. ಉಡುಪಿ ಬಸ್ ಸ್ಟ್ಯಾಂಡ್ ಇಂದ. ಹೌದು, 6:45 ಬಿಡ್ಲಿಕ್ಕೆ ಇಲ್ಲಿಂದ. ಓಕೆ. ಮತ್ತೆ ಲಾಸ್ಟ್ ಟ್ರಿಪ್ ಎಷ್ಟು ಗಂಟೆಗೆ? 8:20ಗೆ ಉಡುಪಿ ಮಣಿಪಾಲದಿಂದ ಉಡುಪಿಗೆ. ಎಲ್ಲಿ ಹಾಲ್ಟ್ ಆಗ್ತದೆ ಗಾಡಿ? ಉಡುಪಿಯಲ್ಲಿ ಹಾಲ್ಟ್. ಉಡುಪಿಯಲ್ಲಿ ಹಾಲ್ಟ್ ಆಗ್ತದೆ. ನಮ್ದು ಉಡುಪಿ ಪಂಪಲ್ಲಿ ಹಾಲ್ಟ್ ಆಗ್ತದೆ. ಪಂಪಲ್ಲಿ ಹಾಲ್ಟ್. ಸರ್, ಹೇಗೆ ಆಗ್ತದೆ ಒಂದು ಅನುಭವವನ್ನು ನೀವು ಹೇಳಿ ಸರ್. ಅನುಭವ ಅಂದ್ರೆ ಮೊದಲು ಸ್ವಲ್ಪ ಕಲ್ಸಂಕ ರೋಡ್ ಸ್ವಲ್ಪ ಸಫರ ಇತ್ತು. ಅವಾಗ 12 ಟನ್ ಗಾಡಿ ಇತ್ತು, ಲಿವರ್ ಗೇರ್ ದೊಡ್ಡ ಗೇರ್, ನೀವು ನೋಡಿರ್ಬೋದು. ಅದ್ರಲ್ಲಿ ಡ್ರೈವಿಂಗ್ ಮಾಡಿದವ್ರು. ಅವಾಗ ಅಂದ್ರೆ ಆ ಕಡೆ ಹೊಡ್ಕೊಂಡ್ರೆ ಬಸ್ಸಿಗೆ ತಾಗ್ತದೆ, ಈ ಕಡೆ ಹೊಡ್ಕೊಂಡ್ರೆ ಮನೆ ಮಾಡಿಗೆಲ್ಲ ತಾಗ್ತಿತ್ತು. ಆ ತರ ಇತ್ತು ರೋಡ್. ಅದಂತ ರೋಡ್ ಎಲ್ಲ ಅಗಲಾಗಿದೆ ಸ್ವಲ್ಪ. ಈಗ ತೊಂದ್ರೆ ಇಲ್ಲ ಡ್ರೈವಿಂಗ್, ಆದ್ರೆ ಈಗ ಸಿಗ್ನಲ್ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಮ್ಗೆ. ನಮ್ಗೆ ಎಲ್ಲ ಟ್ರಿಪ್ 15 ನಿಮಿಷದಲ್ಲಿ ಹೋಗಿ 20 ನಿಮಿಷದಲ್ಲಿ ಬಿಡ್ಲೇಬೇಕು ಮಣಿಪಾಲ. ಬಿಡ್ಲೇಬೇಕು. ಹೌದು. ಸರ್, ಹೇಗೆ ನೀವು ಟೈಮ್ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ? ಟೈಮ್ ಎಂತ ಮಾಡೋದು, ಒಂದು ಕಡೆ ಇವತ್ತೀಗ ಇಂದ್ರಳ್ಳಿ ಸ್ಟಾಪ್ ಕೊಟ್ರೆ ಈಗ ರೈಲ್ವೆ ಸ್ಟೇಷನ್ ಸ್ಟಾಪ್ ಕ್ಯಾನ್ಸಲ್ ಆಗಿದೆ, ನಾವು ಮಾಡಿಕೊಡುದಿಲ್ಲ, ಇಂದ್ರಳ್ಳಿಗೆ ಕೊಡ್ತೇವೆ ಅಲ್ಲಿ. ಓಕೆ. ಮತ್ತೆ ಹಾಸ್ಟೆಲ್ ಅಲ್ಲಿ ನಿಲ್ಸುದಿಲ್ಲ ಒಂದೊಂದ್ಸಲ. ಮತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಸಿಂಗಲ್ ಸೀಟ್ ಇದ್ರೆ ಬಿಟ್ಟು ಹೋಗ್ತೇವೆ ನಾವು, ನಿಲ್ಸುದಿಲ್ಲ. ಯಾಕಂದ್ರೆ ನಮ್ಗೆ ಟೈಮ್ ಕವರ್ ಮಾಡ್ಬೇಕಾದ್ರೆ ನಾವು ಬಿಡ್ಲೇಬೇಕಾಗ್ತದೆ, ಮತ್ತೆ ಮಾತಾಡೋಗಿಲ್ಲ. ಹಾಗಾಗಿ ಇವಾಗ ಸಿಗ್ನಲ್ ಹಾಕಿದ ನಂತರ ನಿಮ್ಗೆ ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ? ಸಿಗ್ನಲ್ ಕಲ್ಸಂಕ ಓಕೆ, ಆದ್ರೆ ಮಣಿಪಾಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಹೋಗುವಾಗ ಅಪ್ಪಲ್ಲಿ ಗಾಡಿ ನಿಲ್ಸಿದ್ರೆ ನಮ್ದು ಎಕ್ಸ್ಟ್ರಾ ಗೇರ್ ಅಲ್ಲಿ ಗಾಡಿ ತಗೊಳ್ಬೇಕಾಗ್ತದೆ. ತುಂಬಾ ಜನ ಇನ್ನೊಂದ್ ಸರ್ ಏನಂತ ಹೇಳಿದ್ರೆ, ತುಂಬಾ ಡ್ರೈವರ್ನವ್ರು ನನ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ, ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ಲೋಡ್ ಗಾಡಿ ಎಲ್ಲ ಬಂದ್ರೆ ಅಲ್ಲಿ ಸ್ವಲ್ಪ ಬ್ರೇಕ್ ಇದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹಿಂದ್ಗಡೆ ಬಂದ್ರೆ ತುಂಬಾ ಡೇಂಜರ್ ಅಲ್ಲ ಸರ್? ಅದೇ
ನಿಜವಾಗಿ ಅದು ಮಣಿಪಾಲದಲ್ಲಿ ಅಲ್ಲಿ ಬೇಕಾಗಿಲ್ಲ. ಮಣಿಪಾಲದಲ್ಲಿ ಬೇಕಂತ ಹೇಳಿಲ್ಲ, ಆದ್ರೆ ಎಂತ ಗೊತ್ತಾರೆ, ಬೆಳಿಗ್ಗೆ ಒಂದು 8ರಿಂದ 10ರವರೆಗೆ ಸಿಗ್ನಲ್ ಆನ್ ಮಾಡ್ಬೇಕು ಅಲ್ಲಿ. ಓಕೆ, ಅವಾಗಾದ್ರೂ ಓಕೆ ಅಲ್ವಾ? ಹೌದು, ಸಂಜೆ ಒಂದು 4ರಿಂದ 7ರವರೆಗೆ ಸಿಗ್ನಲ್ ಆನ್ ಮಾಡಿದ್ರೆ ಹಾ. ಅವಾಗ ಅಂದ್ರೆ ಟ್ರಾಫಿಕ್ ಸ್ವಲ್ಪ ಹೆವಿ ಇರ್ತದಲ್ಲ ಬೆಳಿಗ್ಗೆ, Okay. ಮತ್ತೆ ಮಧ್ಯಾಹ್ನ ಎಲ್ಲ ಅಷ್ಟು ಟ್ರಾಫಿಕ್ ಇರುದಿಲ್ಲ ಅವಾಗಲ್ಲಿ. ಅವಾಗೆಲ್ಲ ಬೇಕಾಗಿಲ್ಲ. ಬೆಳಿಗ್ಗೆ 8ರಿಂದ 10ರವರೆಗೆ ಸ್ಟೂಡೆಂಟ್ ಅವರು ಕೆಲಸಕ್ಕೆ ಹೋಗೋರು ಮತ್ತೆ ಮೆಡಿಕಲ್ ಕಾಲೇಜಿಗೆಲ್ಲ ಹೋಗೋರೆಲ್ಲ ಇರ್ತಾರೆ, ಆಗುವಾಗ ಟ್ರಾಫಿಕ್ ಸ್ವಲ್ಪ ಹೆವಿ ಇರ್ತದೆ. ಓಕೆ, ಅವಾಗಾದ್ರೆ ಸಿಗ್ನಲ್ ಬೇಕಾಗ್ತದೆ, ಯಾಕೆ ಗೊತ್ತಾ, 8ರಿಂದ 10ರವರೆಗೆ. ಓಕೆ. ಸಂಜೆ ಒಂದು 4ರಿಂದ 7ರವರೆಗೆ ಶಾಲೆ ಮಕ್ಕಳೆಲ್ಲ ಬರುವಾಗ, ಹೋಗುವಾಗ ಬಸ್ ಎಲ್ಲ, ಶಾಲೆ ಮಕ್ಕಳ ಬಸ್ ಎಲ್ಲ ಬರುವಾಗ ಸ್ವಲ್ಪ ಸಿಗ್ನಲ್ ಆನ್ ಮಾಡ್ಬೇಕಾಗ್ತದೆ. ಮುಂಚೆ ನೀವ್ ಹೇಳಿದ್ರಿ ಕಲ್ಸಂಕದಲ್ಲಿ ಸಣ್ಣ ರೋಡ್ ಇತ್ತಂತ. ಸರ್ ಅವಾಗ ಹೇಗೆ, ಎಷ್ಟು ಗಾಡಿ ಎಲ್ಲ ಇತ್ತು? ತುಂಬಾ ಗಾಡಿ ಇತ್ತು ಅವಾಗ? ಗಾಡಿ ಅವಾಗ ಎಷ್ಟು ಗಾಡಿ ಇರ್ಲಿಲ್ಲ. ಕಲ್ಸಂಕದಲ್ಲಿ ಡ್ರೈವಿಂಗ್ ಮಾಡಿದವ ಆವಾಗ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಡ್ರೈವಿಂಗ್ ಮಾಡ್ತಾನೆ ಅಂತ ಹೇಳಿ ಅರ್ಥ. ಅಷ್ಟು ಸಪರ ರೋಡ್ ಗಾಡಿ. ಓಕೆ. ಕಲ್ಸಂಕದಲ್ಲಿ ಡ್ರೈವಿಂಗ್ ಮಾಡುವ ಅವಾಗ ಎಲ್ಲಿ ಕರ್ನಾಟಕದಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಡ್ರೈವಿಂಗ್ ಮಾಡ್ತಾನೆ ಅಂತ ಹೇಳಿ ಅರ್ಥ. ಅಷ್ಟು ಸಪರ ರೋಡ್, ಅಷ್ಟು ಸಪ್ರ ರೋಡ್, ಅಷ್ಟು ಸಪರ ರೋಡ್. ಅಂದ್ರೆ ಬಸ್ ಎಲ್ಲ ಪಾಸ್ ಪಾಸ್ ಆಗ್ತಿತ್ತು? ಆಗ್ತೈತೆ, 2 ಬಸ್ ಕರೆಕ್ಟ್ ಪಾಸ್ ಆಗ್ತೈತೆ. ಹಾ. ಆ ಕಡೆ ಹೊಡ್ಕೊಂಡ್ರೆ ಗಾಡಿಗೆ ತಗ್ತದೆ, ಈ ಕಡೆ ಹೊಡ್ಕೊಂಡ್ರೆ ಮನೆಗೆ ತಗ್ತದೆ. ಅವಾಗ ವಾಪಸ್ ಬರುವಾಗ ಮತ್ತೆ ಅವ್ರು ನಿಲ್ಸ್ತಿದ್ರು, ಮಾತ್ರ ನಮ್ದು 3 ಹಂಚು ಹೋಗಿದೆ, 4 ಹಂಚು ಹೋಗಿದೆ, ಅದ್ರ ಹಣ ಕೊಡಿ ಅಂತ. ಓಕೆ, ಇದೆಲ್ಲ ಒಂದು ಮುಂಚೆದು ಒಂದು ಆಗಿರುವಂತಹ ಅನುಭವ, ನಮ್ಮ ಅನುಭವ. ಅನುಭವ. ಸರ್ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಯಾವ ತರ ಆಗಿತ್ತ ಯಾವ್ದಾದ್ರು ನೀವು ನೋಡಿದಾಗೆ? ನಾವು ಒಂದ್ಸಲ ಆಗಿತ್ತು ಹಾಗೆ, ಕಲ್ಸಂಗದ ಹತ್ರ ಒಂದು ತರಕಾರಿ ಅಂಗಡಿ ಇತ್ತು. ಓಕೆ. ಈಗ ಹೋಗುವಾಗ ಬಸ್ ಬಂತು ಮುಂದಿಂದ, ಅವ್ರಂದ್ರೆ ಸಡನ್ ರೈಟಿಗೆ ಬಂದ್ರು, ನನ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಸ್ವಲ್ಪ ಲೆಫ್ಟ್ ತಗೊಂಡೆ ಗಾಡಿ. ಅವಾಗ ಒಂದು 3 ಹಂಚು ಹೋಯ್ತು. ಅವ್ರು ಮತ್ತೆ ಗುರ್ತು ಉಂಟು, ಅವ್ರು ಹೇಳಿದ್ರು ಸ್ವಲ್ಪ ಜಾಗ್ರತೆ ಮಾಡಿ ಇಲ್ಲಿ ಎಲ್ಲ ಅಂತ ಹೇಳಿದ್ರು. ಆಯ್ತಂತೇಳಿ ಮತ್ತೆ ಅಷ್ಟೇ, ಮತ್ತೆ ಅಂತ ಹೇಳಿಲ್ಲ, ನನಗೆ ಅಷ್ಟೇ ಹೇಳಿದ್ರು. ಹಾಗೆ. ಮುಂಚೆ ರೋಡ್ ಎಲ್ಲ ಸಪುರ ಇತ್ತು, ಗಾಡಿ ಸಹ ಕಡಿಮೆ ಇತ್ತು, ಗಾಡಿ ಸಹ ಕಡಿಮೆ ಜಾಸ್ತಿ ಇತ್ತು, ಇವಾಗ ಜಾಸ್ತಿ ಇದೆ. ಈಗ ಗಾಡಿ ಜಾಸ್ತಿ ಆಗಿದೆ. ಸರ್ ಮತ್ತೆ ನೀವು ಅದು ಟಾಟಾ ದೊಡ್ಡ ಲಿವರ್ ಗೇರ್ ಅಂತ ಹೇಳಿದ್ರಲ್ಲ, ಹೌದು. ಅದು ಏನ್ ಸರ್, ಯಾವ ಮಾಡೆಲ್ ಗಾಡಿ ಸರ್ ಅದು? ಅದು ಸಾಧಾರಣ 1990ರಲ್ಲಿ ಇತ್ತು ಸರ್, ಲಿವರ್ ಗಾಡಿ ಅಂತ ಹೇಳಿ. ಓಕೆ. ದೊಡ್ಡ ಲಿವರ್ ಅದು. ಅದು Okay. 30 ಗೇರ್ ಬಾಕ್ಸ್ ಅವಾಗೆಲ್ಲ. ಅದು ಈಗ ತರ ಸಿಂಗಲ್ ಕ್ಲಚ್ ಅಲ್ಲ, ಡಬಲ್ ಕ್ಲಚ್ ಗಾಡಿ ಅಲ್ಲ. ಡಬಲ್ ಕ್ಲಚ್. ಡಬಲ್ ಕ್ಲಚ್. ಅದು ಹೇಗೆ ಸರ್ ಡಬಲ್ ಕ್ಲಚ್ ಅಂತ ಹೇಳಿದ್ರೆ? ಡಬಲ್ ಕ್ಲಚ್ 30 ಗೇರ್ ಬಾಕ್ಸ್, ಈಗ ಡಬಲ್ ಕ್ಲಚ್ ಗಾಡಿ ನಾವು. ಅದು ಸಿಂಗಲ್ ಕ್ಲಚ್ ಅಲ್ಲಿ ಗಾಡಿ ಎಂಗೇಜ್, ಗೇರ್ ಎಂಗೇಜ್ ಆಗುದಿಲ್ಲ. ಅದಕ್ಕೋಸ್ಕರ ಡಬಲ್ ಕ್ಲಚ್. ಡಬಲ್ ಕ್ಲಚ್. ಮತ್ತೆ ಬ್ರೇಕ್ಸ್ ಅವಾಗ ಅದು ಈಗ ಯಾರು ಬ್ರೇಕ್ ಅಲ್ಲ, ಫ್ಲೂಯಿಡ್ ಬ್ರೇಕ್. ಅವಾಗ ಪಂಪ್ ಮಾಡ್ಬೇಕು ನಾವು ಬ್ರೇಕ್. ಓಕೆ. ಅಲ್ಲಿ ಸ್ಟಾಪ್ ಬರ್ಬೇಕಾದ್ರೆ ಇಲ್ಲಿ ಸಲ ಪಂಪ್ ಮಾಡ್ಬೇಕು, 1-2-3 ಸಲ ಪಂಪ್ ಮಾಡಿದ್ರೆ ಮಾತ್ರ ಗಾಡಿ ನಿಲ್ತಿತ್ತು. ಆ ತರ ಎಲ್ಲ ಆ ತರ ಇತ್ತು. ಓಕೆ. ಆ ಟೈಮ್ ಅಲ್ಲಿ ನೀವು ಗಾಡಿ ಬಿಟ್ಟವರು. ಹೌದು. ಇವಾಗ ನಿಮ್ಗೆ ಹೇಗೆ ಆಗ್ತದೆ ಸರ್ ಈ ಗಾಡಿ? ಈಗ ಗಾಡಿ ಎಲ್ಲ ಈಸಿ ಸರ್. ಈಗ ನಿಮ್ದು ಸ್ಕಾರ್ಪಿಯೋ ಕಾರ್ ಬಿಟ್ಟವರು, ಮತ್ತೆ ಓಮಿನಿ, ಇದು ಯಾವ್ದು ಓಮಿನಿ, ಮಾರುತಿ ಓಮಿನಿ ಬಿಟ್ಟವರೆಲ್ಲ ಈಗ ಬಸ್ ಬಿಡೋದು ಏನಷ್ಟಿಲ್ಲ. ಸಿಂಗಲ್ ಕ್ಲಚ್, ಏರ್ ಬ್ರೇಕ್. ಈಗ ಗಾಡಿ ಒಂದು ಪಾಸಿಂಗ್ ಒಂದು ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಗಾಡಿ ಯಾವ ತಗೊಂಡು ಹೋಗೋದು. ಈಗ ಬಸ್ ಇದಿಲ್ಲ. ಸ್ವಲ್ಪ ಜಡ್ಜ್ಮೆಂಟ್ ಬಗ್ಗೆ ಗೊತ್ತಾದ್ರೆ ಆಯ್ತು ಅಷ್ಟೇ. ಗಾಡಿ ಪಾಸಿಂಗ್ ಒಂದು ಆ ಕಡೆ ಉದ್ದ ಗಾಡಿ, ಮತ್ತೆ ಗಾಡಿ ಆ ಕಡೆ ಈ ಕಡೆ ಒಂದು ಪಾಸಿಂಗ್ ನೋಡಿದ್ರೆ ಆ ಕಡೆ ಈ ಕಡೆ ಸೈಡ್ ಮಿರರ್ ಪಾಸ್ ಮಾಡ್ಕೊಂಡ್ರೆ ಗಾಡಿ ಪಾಸ್ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಹಾಗೆ. ಓಕೆ ಸರ್, ನಿಮ್ಮ ಫೇವರೇಟ್ ಆದಂತಹ ಗಾಡಿ ಯಾವ್ದು ಸರ್? ನಮ್ಗೆ ಟಾಟಾ ಗಾಡಿನೇ ಫೇವರೇಟ್. ಯಾಕಂದ್ರೆ ಸಿಟಿಗೆಲ್ಲ ಟಾಟಾ ಗಾಡಿಯೇ ಫಿಟ್. ಯಾಕಂದ್ರೆ ಕೂಡಲೇ ಸಿಂಗಲ್ ಇದರಲ್ಲಿ ಗಾಡಿ ರಪ್ಪರ್ ಪಿಕಪ್ ಸಿಗ್ತದೆ. ಲೈಲ್ಯಾಂಡ್ ಗಾಡಿ ಎಲ್ಲ ಸ್ವಲ್ಪ ಕಷ್ಟ. ಈಗೆಲ್ಲ ಲೇಟೆಸ್ಟ್ ಗಾಡಿ ಬಂದಿದೆ, ಕೂಡಲೇ ಗೇರ್ ಎಂಗೇಜ್ ಮಾಡಿ ರಪ್ಪರ್ ಪಿಕಪ್ ಆಗೋ ಗಾಡಿ ಎಲ್ಲ ಉಂಟು ಈಗ. ಇದೆ. BS6 BS4 ಎಲ್ಲ BS6 BS4 ಎಲ್ಲ ಇದೆ. ಸಿಟಿ ಬಸ್ಸಿಗೆ ಇದು ಟಾಟಾ ಗಾಡಿಯೇ ಒಳ್ಳೇದು. ಯಾಕೆ ನನ್ನ ಅನುಭವ. ಯಾಕೆ ಸರ್? ಯಾಕಂದ್ರೆ ಬೇಗ ಬೇಗ ಪಿಕಪ್ ಆಗ್ತದೆ ಗಾಡಿ. ನಾವು ಈಗ ಎಲ್ಲ ಕಡೆಯಲ್ಲಿ ಸ್ಟಾಪ್ ಇರ್ತದೆ. ಸ್ಟಾಪ್ ಇರುವಾಗ ನಾವು ಬೇಗ ಬೇಗ ಇದು ಮಾಡಿ, ನನ್ನ ಅನುಭವದಲ್ಲಿ ನಾನು ಹೇಳುದು ನಮ್ಗೆ ಅಂದ್ರೆ, ಯಾಕಂದ್ರೆ ಟಾಟಾ ಗಾಡಿ ಸ್ವಲ್ಪ ಇದಂತ ಹೇಳಿ. ಓಕೆ ಸರ್, ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಮೈಲೇಜ್ ಇದು ಸಿಟಿಗಾದ್ರೆ ಹೇಳ್ತಾ ಒಂದೊಂದ್ಸಲ ಎಕ್ಸ್ಪ್ರೆಸ್ಗೆಲ್ಲ 4-5-4 ಬರ್ಬೋದು. ಸಿಟಿಗೆಲ್ಲ 3.75-4 ಬರ್ತದೆ. 3.5-4 ಅಷ್ಟೇ. 3.5-4 ಅಷ್ಟೇ ಮೈಲೇಜ್ ಅಲ್ಲ. ಓಕೆ. ಇದು ಕೆಪಾಸಿಟಿ ಎಷ್ಟು ಸರ್ ಇದ್ರದ್ದು? ಕೆಪಾಸಿಟಿ 48+2. ಓಕೆ ಸರ್, ಟಾಟಾ ಗಾಡಿಯಲ್ಲಿ ಫಸ್ಟ್ ಗೆ ಗಾಡಿ ಬಂದಂತಹ ಗಾಡಿ ಯಾವ್ದು ಸರ್ ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ? ನಾವಂದ್ರೆ ಫಸ್ಟ್ ಪರ್ಕಿನ್ಸ್ ಇಂಜಿನ್ ಎಲ್ಲ ಬಂದಿತ್ತು ಗಾಡಿ. ಈಗ ಅಂದ್ರೆ ನಾವು ಬಿಟ್ಟದ್ದು ಇದು ಪರ್ಕಿನ್ಸ್ ಇಂಜಿನ್ ಎಲ್ಲ ಬಿಡ್ಲಿಲ್ಲ, 12 ಟನ್ ಗಾಡಿ ಎಲ್ಲ ಬಿಟ್ಟದ್ದು, ಲಿವರ್ ದೊಡ್ಡ ಗಾಡಿ ಎಲ್ಲ. 12 ಟನ್. ಹೌದು. ಅದು 12 ಟನ್ ಅಂತ ಮಾಡೆಲ್ ಗಾಡಿ. ಆ ನಂತರ ಯಾವ್ದು ಗಾಡಿ? 15 ಟನ್ ಬಂತು. ಅದು ಮತ್ತೆ ಅದಕ್ಕೆ ಏನು ಡಿಫರೆನ್ಸ್? ಅದು 15 ಟನ್ ಅಂದ್ರೆ ಕುಟ್ಟಿಗೆರ್ ಗಾಡಿ. ಕುಟ್ಟಿ ಅಂದ್ರೆ ಇದೇ ತರ. ಹೌದು. ಓಕೆ. ಮತ್ತೆ ಏರ್ ಬ್ರೇಕ್ ಗಾಡಿ. ಅದು ಏರ್ ಬ್ರೇಕ್. ಹೌದು. ಸ್ವಲ್ಪ ಅಪ್ಡೇಟ್ ಮಾಡಿ. ಸ್ವಲ್ಪ ಬೇಕು. ಮತ್ತೆ ಪವರ್ ಸ್ಟೇರಿಂಗ್ ಎಲ್ಲ ಬಂತು. ನಂತರ ಈಗೆಲ್ಲ ಪವರ್ ಸ್ಟೇರಿಂಗ್ ಗಾಡಿ ಎಲ್ಲ ಕಡೆಯಲ್ಲಿ. ಮತ್ತೆ ಅದೊಂದು TC ಅಂತ ಬಂತಲ್ಲ, ಅದು ಯಾವ್ದು ಸರ್? ಅದು TC ಅಂದ್ರೆ ಅಂತ ಗೊತ್ತು. ಕೆಲವರು TC ಗಾಡಿ ಲೈಕ್ ಮಾಡ್ತಾರೆ, ಅದ್ರ ಮೈಲೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು ಅಂತ ಹೇಳಿ ಇದು ಮಾಡ್ತಾರೆ. ಓಕೆ. ಅದು ಆ ನಂತರ ಬಂದದ? ಹೌದು. ಅದು ಇದು ನಿಮ್ದು ಯಾವ್ದು 15 ಟನ್ ಗಾಡಿ ಒಟ್ಟಿಗೆ ಬಂದದ್ದು. TC ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲ ಇತ್ತು ಅವಾಗ, ಪುಟ್ಟಿಗೇರ್ ಇತ್ತು, ಪವರ್ ಸ್ಟೇರಿಂಗ್ ಎಲ್ಲ ಬಂತು. ಮೊದ್ಲಿದ್ದು ಆರ್ಡಿನರಿ ಗಾಡಿ ಒಳ್ಳೇದು. ಯಾಕೆ ಗೊತ್ತುಂಟ, ಬೆನ್ನೋವೆಲ್ಲ ಆಗುದಿಲ್ಲ. ಈಗ ಪವರ್ ಸ್ಟೇರಿಂಗ್ ಗಾಡಿ ಎಲ್ಲ ಬರ್ಲಿಕ್ಕೆ ಹೋಗಿ ಸ್ವಲ್ಪ ಬೆನ್ನೋವೆಲ್ಲ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಕೂತ್ಕೊಂಡಲ್ಲೇ ತಿರ್ಸೋದಲ್ಲ ಅದೆಲ್ಲ. ಮೊದ್ಲಿನ ಗಾಡಿ ಎಲ್ಲ ಅಂತ ಗೊತ್ತಾ, ಇದು 12 ಟನ್ ಗಾಡಿ ಎಲ್ಲ ಆರ್ಡಿನರಿ ಸ್ಟೇರಿಂಗ್ ಅದೆಲ್ಲ ನಾವು ಸ್ಟೇರಿಂಗ್ ಕೈ ಒಳಗೆ ಹಾಕಿ ಈಗ ತಿರುಗಿಸ್ತೇವೆ ಟರ್ನಿಂಗ್ ಅಲ್ಲೆಲ್ಲ. ಅವಾಗ ನಮ್ಗೆ ಇಡೀ ಎಕ್ಸರ್ಸೈಸ್ ಆಗ್ತಿತ್ತು, ಬೆನ್ನಿಗೆ ಅದಕ್ಕೆಲ್ಲ ಎಕ್ಸರ್ಸೈಸ್ ಆಗ್ತಿತ್ತು. ಈಗ ಎಂತ ಗೊತ್ತಲ್ಲ, ಈಗ ಕೂತ್ಕೊಂಡಲ್ಲಿ ಈಗ ಕೈ ಇಟ್ಕೊಂಡು ಈಗ ತಿರ್ಸ್ಕೊಂಡು ಹೋಗುದಲ್ಲ, ಹಾಗಾಗಿ ಸ್ವಲ್ಪ ಬೆನ್ನು ಎಲ್ಲ ಬರ್ತದೆ. ಅದೇ ಅಲ್ವಾ? ಇದು ಒಂದು ಒಳ್ಳೆಯ ಮಾಹಿತಿ ಸರ್ ನಿಜವಾಗ್ಲು. ಮುಂಚೆ ಅದೇ ತರ ತಿರ್ಗಿಸ್ತಾ ಇದ್ರು. ಮೊದ್ಲೆಲ್ಲ ಅದೇ ಕೈಗೆ ಯಾವತ್ತು ಸ್ಟೇರಿಂಗ್ ನಾವು ಟರ್ನಿಂಗ್ ಅಲ್ಲೆಲ್ಲ ಹೀಗೆ ಸ್ಟೇರಿಂಗ್ ಒಳಗೆ ಕೈ ಹಾಕಿ ತಿರ್ಗಿಸ್ತೇವೆ. ಈ ಕಡೆ ತಿರುಗಿಸುವಾಗ ರೈಟ್ ಹೋಗುವಾಗ ಹೀಗ್ತಾರೆ. ಈಗ ಆಗಲ್ಲ ಸರ್. ಈಗ ನೋಡಿ, ಈಗ ಕೈಯಲ್ಲಿ ಹೀಗೆ ಕಾಲಿ ಮೇಲಿಂದ ಹೀಗೆ ತಿರ್ಗಿಸ್ತಾ ಇರ್ತೇವೆ ಅಲ್ವಾ, ಎಕ್ಸರ್ಸೈಸ್ ಆಗುದಿಲ್ಲ. ಇಲ್ಲದ್ರೆ ಹಾಗೆ ಸ್ವಲ್ಪ ಬೆನ್ನೋವೆಲ್ಲ ಈಗ ಎಂತ ಗೊತ್ತಾ, ಈಗ ಪವರ್ ಸ್ಟೇರಿಂಗ್ ಬಂದ ನಂತರ ಡ್ರೈವರ್ನವರಿಗೆಲ್ಲ ಸ್ವಲ್ಪ ಬೆನ್ನೋವೆಲ್ಲ ಜಾಸ್ತಿ. ಓಕೆ
ಸರ್ ನಿಮ್ದು ಒಂದು ಆಸೆ ಇತ್ತಾ ಡ್ರೈವಿಂಗ್ ಫೀಲ್ಡ್ ಗೆ ಬರ್ಬೇಕಂತ ಮುಂಚೆ ಒಂದು? ಮುಂಚೆ ನಮ್ಮ ಮಾವಂದು ಲಾರಿ ಇತ್ತು, ಲಾರಿಯಲ್ಲಿ ನಾನು ಹೀಗೆಲ್ಲ ಹೋಗ್ತಿದ್ದೆ ತಿರುಗ್ಕೊಂಡೆಲ್ಲ, ಕಡೆಗೆ ನೋಡುವ ಅಂತೇಳಿ ಹೀಗೆ ಅದರಲ್ಲಿ ಸ್ವಲ್ಪ ಡ್ರೈವಿಂಗ್ ಅಲ್ಲಿ ಕೂತ್ಕೊಂಡು ಕಡೆಗೆ ಡ್ರೈವಿಂಗ್ ಫೀಲ್ಡ್ ಬಂತು. ಓ ಹಾಗೆ. ಹಾಗೆ. ಫಸ್ಟ್ ಟ್ರಿಪ್ ಗೆ ಬರ್ಬೇಕಾದ್ರೆ ಯಾವ ತರ ಖುಷಿ ಆಯ್ತು ಸರ್? ಎಲ್ಲಿಗೆ ಮಾಡಿದ್ರಿ ನೀವು ಫಸ್ಟ್ ಟ್ರಿಪ್? ನಾನು ಸೀಮಾ ಬಸ್ಸಿಗೆ ಬಂದದ್ದು. ಓಕೆ. ಸೀಮಾದಲ್ಲಿ ಬರುವಾಗ ನನ್ನ ಹತ್ರ ಕೇಳಿದ್ರು, ನೀವು ಮೊದ್ಲು ಯಾವ್ದ್ರಲ್ಲಿ ಇದ್ದದ್ರು ಕೇಳಿದ್ರು. ಮತ್ತೆ ನಾನು ಹೇಳಿದ್ದೇನೆ ನಾನು ಲಾರಿಯಲ್ಲಿ ಇದ್ದೇನೆ, ಮತ್ತೆ ಬೊಂಬೈ ಬಸ್ ನಲ್ಲಿ ಒಂದ್ ಎರಡು. ಬೊಂಬೈ ಬಸ್ ನಲ್ಲಿ ಮಾಡಿದವ್ರು ಮತ್ತೆ ಲಾರಿಯಲ್ಲೆಲ್ಲ ಮಾಡಿದವ್ರು ಸಿಟಿ ಬಸ್ ನಲ್ಲಿ ಆಗುದಿಲ್ಲ, ನಿಮ್ಮ ಹತ್ರ ಎಲ್ಲ ಆಗುದಿಲ್ಲ ಅಂತ ಹೇಳಿದ್ರು. ಓಕೆ, ಆತರ ಹೇಳಿದ್ರು. ಕಡೆಗೆ ನಾನು ಹೇಳಿದೆ ಒಂದ್ ದಿವಸ ಕೊಡಿ ನನಗೆ ಡ್ರೈವಿಂಗ್ ಕೊಡಿ, ನಾನು ನೋಡ್ತೇನೆ ಹೇಗಾಗ್ತದೆ ನೋಡ್ತೇನೆ ಅಂತ. ಕಡೆ ಒಂದ್ ದಿವಸ ಕೊಟ್ಟರು. ಕಡೆಗೆ ಹೇಳಿದ್ರು ಅವರು ಡ್ರೈವರ್ ರಜೆಯಲ್ಲಿ ಇದ್ದಾರೆ, ಒಂದು 4 ದಿವಸ ಮಾಡಿ ಅಂತ ಹೇಳಿದ್ರು. ಕಡೆ 4 ದಿವಸ ಮಾಡಿದ್ದೆ. ಕಡೆ ಅದ್ರಲ್ಲಿ 1 ವರ್ಷ 2 ವರ್ಷ ನಾನು ಅದರಲ್ಲೇ ಮಾಡಿದ್ದೇನೆ, ಅದಕ್ಕೆ ಅಂತ ಹೇಳಿಲ್ಲ. ಕಡೆಗೆ ಇದರಲ್ಲಿ ಕಂಡಕ್ಟರ್ ನಮ್ಮ ಫ್ರೆಂಡ್ ಮಿಲಗ್ರಸಿಗೆ ನಾವು ಹೋಗುವಾಗ ಒಟ್ಟಿಗೆ ಹೋಗ್ತಿತ್ತು. ಅವ್ರು ಹೇಳಿದ್ರು ನಮ್ಮ ಈ ಗಾಡಿಗೆ ಬನ್ನಿ ಮಾರಿ, ನೀವು ನಮ್ಮ ಒಟ್ಟಿಗೆ ಬನ್ನಿ ಅಂತ. ಅದ ನಂತರ ಇದೇ ಗಾಡಿಯಲ್ಲಿ ಇದ್ದೇನೆ. ಹಾಗೆ. ಸರ್ ಅವರು ಹೇಳಿದ್ರಲ್ಲ ನೀವು ಬಾಂಬೆ ಗಾಡಿಯಲ್ಲಿ ಇದ್ರ ನಿಮ್ಗೆ ಆಗುದಿಲ್ಲ, ಅವ್ರು ಎಂತಕ್ಕೆ ಆತರ ಹೇಳಿದ್ರು? ಅವ್ರಂದ್ರೆ ಯಾವಾಗ ಸಿಟಿ ಬಸ್ ನಲ್ಲಿ ಇದ್ದವರಿಗೆಲ್ಲ, ಯಾಕಂದ್ರೆ ನಾವು ಪಿಕಪ್ ಎಲ್ಲ ಮಾಡ್ತೇವೋ ಇಲ್ವೋ, ಮತ್ತೆ ಒಟ್ಟಿಗೆ ಹೋಗ ಆಗುದಿಲ್ಲ. ಅಂದ್ರೆ ಅದು ಲಾಂಗ್ ರೂಟ್ ಗಾಡಿ ಅಲ್ಲ. ಮತ್ತೆ ಮೊದ್ಲೆಲ್ಲ ಡ್ರೈವಿಂಗ್ ಗೆ ಸಿಟಿ ಬಸ್ ಬರ್ಬೇಕಾದ್ರೆ ಕೇಳ್ತಿದ್ರು ಯಾವ ಬಸ್ ಅಲ್ಲಿ ಇದ್ದಿ ನೀನು, ಸಿಟಿಯಲ್ಲಿ ಮಾಡಿದ್ರೆ ಆತರ ಕೇಳ್ತಿದ್ರು, ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು. ಈಗ ಯಾರು ಕೇಳುದಿಲ್ಲ. ಈಗ ಯಾವ್ದ್ರಲ್ಲಿ ಇದ್ರು ತೊಂದ್ರೆ ಇಲ್ಲ, ಯಾಕಂದ್ರೆ ಮನೆಯಿಂದ ಒಂದ್ಸಲ ಗಾಡಿ ಹೊರಗೆ ಹೋದ್ರೆ ಸಾಕಾಗ್ತದೆ ಅವರಿಗೆ. ಈಗ ಡ್ರೈವರ್ ಕಂಡಕ್ಟರ್ ಇಲ್ಲ ರೀ, ಇನ್ನೊಂದು 5 ವರ್ಷ ಹೋದ್ರೆ ಯಾರು ಬರುದಿಲ್ಲ, ಈ ಫೀಲ್ಡಿಗೆ ಬರುದಿಲ್ಲ. ಮತ್ತೆ ನಮ್ಗೆ ಬಿಟ್ಟು ನಮ್ಮ ವೈರಿಗೆ ಸಹ ಇಂತ ಕೆಲಸ ಬೇಡ, ಇನ್ನು ಆಗುದಿಲ್ಲ ಇದರಲ್ಲಿ ಸಿಟಿ ಒಳಗೆ, ಈ ಟ್ರಾಫಿಕ್ ಅಲ್ಲಿ ಇದೆಲ್ಲ ಆಗುದಿಲ್ಲ. ಮೊದ್ಲೆಲ್ಲ ಒಂದು ಹಾರ್ನ್ ನೋಡಿದ್ರೆ ರಪ್ಪ ಸೈಡ್ ಕೊಡ್ತಿದ್ರು ಕಾರ್ನವ್ರು ಬೈಕ್ನವರೆಲ್ಲ, ಈಗ ಯಾರು ಸೈಡ್ ಕೊಡುದಿಲ್ಲ. ನಮ್ಗೆ ನದಿ ನೋಡಿ ಸಿಗ್ನಲ್ ಆಗಿದೆ, ಈಗ ಇಲ್ಲಿಂದ ಹೋಗುವಾಗ 90 ಸೆಕೆಂಡ್, ಮಣಿಪಾಲದಲ್ಲಿ 90, ವಾಪಸ್ ಬರುವಾಗ 90, ಮತ್ತೆ ಇಲ್ಲಿ 90. 6 ನಿಮಿಷ ವೇಸ್ಟ್ ಆಗ್ತದೆ. ಅದೇ 15 ನಿಮಿಷ 15 ನಿಮಿಷದಲ್ಲಿ ಹೋಗಿ 20 ನಿಮಿಷದಲ್ಲಿ ನಾವು ಬಿಡ್ಬೇಕು, 14 ನಿಮಿಷದಲ್ಲಿ ನಾವು ಮಣಿಪಾಲಕ್ಕೆ ಹೋಗ್ಬೇಕು. ನಿಜವಾಗ್ಲು ತುಂಬಾನೇ ಕಷ್ಟ. ಅದೇ ನೀವ್ ಹೇಳ್ದಾಗೆ ಇನ್ನೂ ಬರುವವರು ಈ ಫೀಲ್ಡ್ ಗೆ ಬರೋದು ಕಡಿಮೆ. ನಿಜವಾಗಿ ಒಂದ್ ಹೇಳ್ತೇವೆ, ಕಲ್ಸಂಕ ಒಂದು ರೋಡ್ ಅಗಲ ಮಾಡಿ ಕೊಟ್ಟಿದ್ದಾರೆ ನಮ್ಗೆ VS ಆಚಾರ್ಯ ಅವರು. ಅವರಿಗೂ ನಾವು ನಿಜವಾಗಿ ಸೆಲ್ಯೂಟ್ ಕೊಟ್ಟಿರ್ತೇವೆ, ಯಾಕಂದ್ರೆ ಅವ್ರು ಇರ್ಲಿಕ್ಕೆ ಹೋಗಿ ನಮ್ಗೆ ಸ್ವಲ್ಪ ಒಳ್ಳೇದು. ಇಲ್ಲದ್ರೆ ನಾವು ಬೀಡಿನಗುಡ್ಡೆಗೆ ಹೋಗ್ಬೇಕಿತ್ತು ಮೊದ್ಲಿಂದ. ಮುಂಚೆ ಆ ಕಡೆಯಿಂದ ಹೋಗ್ತಿತ್ತು, ಬೀಡಿನಗುಡ್ಡೆ ಆಗಿ ಹೋಗ್ತಿತ್ತು ನಾವು. ಪ್ರತಿ ಟ್ರಿಪ್ ಎಲ್ಲ ಗಾಡಿನೂ ಬೀಡಿನಗುಡ್ಡೆ, ಹೆವಿ ವೆಹಿಕಲ್ ಯಾವ್ದು ಇದರಲ್ಲಿ ಕಲ್ಸಂಗದಲ್ಲಿ ಬರ್ಲಿಕ್ಕಿಲ್ಲ. ಬೀಡಿನಗುಡ್ಡೆ ಆಗಿ, ಶಾರದಾ ಮಂಟಪ ಆಗಿ, ಮಿಷಿನ್ ಕಂಪೌಂಡ್ ಆಗಿ ಸಿಟಿ ಬಸ್ ಸ್ಟ್ಯಾಂಡ್ ಬರ್ಬೇಕಿತ್ತು. ನಿಜವಾಗ್ಲು ಸರ್ VS ಆಚಾರ್ಯ ಅಂತ ಹೇಳಿದ್ರೆ ನಮ್ಮ ಒಂದು ಉಡುಪಿಗೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಅವರಿಗೆ ನಿಜವಾಗಿ ನಾವು ಒಂದು ಸಲ್ಯೂಟ್ ಹೊಡಿತೇವೆ, ಯಾಕಂದ್ರೆ ಅವರು ನಮ್ಗೆ ಕಲ್ಸಂಕ ರೋಡ್ ಒಂದು ಅಗಲ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಯಾರು ಮಾಡಿದೆ ಅಂತ ಗೊತ್ತಿಲ್ಲ, ಆದ್ರೆ ಅವರು ಇಲ್ಲಿ ಸಚಿವರಾಗಿದ್ದಾಗ ನಾವು ಮಾಡಿದ್ದೇವೆ. ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಸಿಟಿ ಬಸ್ ನವರೆಲ್ಲ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತೇವೆ. ಸರ್ ನಿಮ್ಗೆ ಸಿಟಿ ಬಸ್ ಅಲ್ಲಿ ಹೆಚ್ಚಿಗೆ ಟೈಮಿಂಗ್ ಅಂತ ಯಾವ ಬಸ್ಸಿಗೆ ಇರುತ್ತೆ ಸರ್? ಹೆಚ್ಚಾಗಿ ಇವಾಗ ನೀವ್ ಹೇಳಿದ್ರಿ ಕೆಲವು ಬಸ್ಸಿಗೆ ಟೈಮಿಂಗ್ಸ್ ಎಲ್ಲ ಇರುವುದಿಲ್ಲ ಹೇಳಿದ್ರೆ, ಹೆಚ್ಚಾಗಿ ಎಷ್ಟು ಗ್ಯಾಪ್ ಇರ್ತದೆ? ಗ್ಯಾಪ್ ಅಂದ್ರೆ ಕೆಲವು ಬಸ್ನವರಿಗೆ ಈಗ ಒಂದು 5 ನಿಮಿಷ ಇರ್ತದೆ, ಹೆಚ್ಚಂದ್ರೆ 5 ನಿಮಿಷ, ಅದಕ್ಕಿಂತ ಜಾಸ್ತಿ ಯಾರಿಗಿಲ್ಲ. 1 ನಿಮಿಷ 2 ನಿಮಿಷ. ಒಂದೊಂದ್ಸಲ ಬೆಳಿಗ್ಗೆ ಕಾಲೇಜ್ ಟೈಮ್ ನಲ್ಲಿ ಪಿಕಪ್ ಡೌನ್ ಟ್ರಿಪ್ ನಲ್ಲಿ 5 ನಿಮಿಷಕ್ಕೆ 6 ಗಾಡಿ ಹೋಗ್ತದೆ ಮಣಿಪಾಲಕ್ಕೆ. 5 ನಿಮಿಷಕ್ಕೆ 6 ಗಾಡಿ? ಓ ಆತರ ಎಲ್ಲ. 9 ಗಂಟೆಯಿಂದ ಸಾಧಾರಣ ಒಂದು 9:30ವರೆಗೆ ಅಷ್ಟು ಒಂದು 5 ನಿಮಿಷಕ್ಕೆ 6 ಗಾಡಿ ಹೋಗ್ತದೆ ಮಣಿಪಾಲದಿಂದ. ಇಲ್ಲಿಂದ ಉಡುಪಿ ಮಣಿಪಾಲ ಹೋಗ್ತದೆ, ಮಣಿಪಾಲದಿಂದ ವಾಪಸ್ ಉಡುಪಿ ಬರ್ತದೆ. ಸರ್ ಲಕ್ಷ್ಮೀಶ ಬಸ್ಸಿನ ಓನರ್ ಹೆಸರು ಏನು ಸರ್? ರಮೇಶ್ ಕೋಟ್ಯಾನ್ ಅಂತ ಹೇಳಿ. ರಮೇಶ್ ಕೋಟ್ಯಾನ್ ಎಲ್ಲಿ ಸರ್? ಅಂಬಾಗಿಲ್ ಮನೆ. ಅಂಬಾಗಿಲ್. ಎಷ್ಟು ಬಸ್ ಇದೆ ಸರ್? 4 ಬಸ್ ಉಂಟು. ಓಕೆ. ಇದ್ರಲ್ಲಿ ಬಾಬ್ ಅಂತ ಇದೆ ಸರ್, ಬಾಬ್ ಅಂತ ಹೇಳಿದ್ರೆ ಏನ್ ಸರ್ ಅದ್ರ? ಬಾಬ್ ಅಂದ್ರೆ ಅದು ನಮ್ದು ಮೊದಲು ಓನರ್ ಹೆಸರು ಅಲ್ಲಿ ಕೊರಂಕ್ರಪಾಡಿ ಅವರು ವಿಲಿಯಂ ಜತ್ತನ್ ಅಂತ ಹೇಳಿದ್ರು, ಅವ್ರ ಮಗನ ಹೆಸರು ಬಾಬ್ ಅಂತ ಹೇಳಿ, ಅದಕ್ಕೆ ಬಾಬ್ ಅಂತ ಅದೇ ಹೆಸರಲ್ಲಿ. ಮತ್ತೆ ಬಾಬ್ ಅಂದ್ರೆ ಮಣಿಪಾಲದಲ್ಲಿ ಇದು ಮೊದಲಿಂದ ಸ್ಕೂಲ್ ಬಸ್ಸೇ ಆಗಿದೆ, ಎಲ್ಲ ಮಕ್ಕಳಿಗೆಲ್ಲ ಅದೇ ಎಮ್ಜಮ್ ಸ್ಟೂಡೆಂಟ್ ಎಲ್ಲ ಉಂಟಲ್ಲ, ತುಂಬಾ ಜನ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಈ ಬಸ್. ಎಲ್ಲ ಬಾಬ್ ಅಂದ್ರೆ ಎಲ್ಲ ಯಾರು ನೀವೀಗ ಅಲ್ಲಿ ನಿಂತ್ಕೊಂಡಿದ್ರೆ ಯಾರು ನೋಡಿದ್ರ ಈಗ ಬಾಬ್ ಬರ್ತದೆ ಅಂತ ಹೇಳಿ ಅರ್ಥ. ಅವಾಗ ಲಕ್ಷ್ಮೀಶ್ ಹೇಳುದು ಕಡಿಮೆ, ಬಾಬೆ ಅಂತ ಹೇಳಿ. ಮಣಿಪಾಲನಲ್ಲಿ ಬಾಬ್ ಅಂದ್ರೆ ಯಾರಿಗೂ ಗುರ್ತ ಇಲ್ಲ, ಪರಿಚಯ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಬಾಬೆ. ಬೆಳಿಗ್ಗೆ 7:45 ಬೆಳಿಗ್ಗೆ ಒಂದು ಫಸ್ಟ್ ಟ್ರಿಪ್ ನಲ್ಲಿ ಅಷ್ಟು ಜನ ಇರುದಿಲ್ಲ, 6:45 7:45 MIT ಸ್ಟೂಡೆಂಟ್ ನವ್ರು ಫುಲ್ ಆಗ್ತಿತ್ತು. 8:00ವರೆಗೆ KMC ಗೆ ಹೋಗುವವರು ಕೆಲಸದವರು, ಮತ್ತೆ 9:10 MGM ಕಾಲೇಜ್ ಮಕ್ಕಳೆಲ್ಲ ಫುಲ್. ಅವಾಗ ಇಲ್ಲೆಲ್ಲ ಬೋನ್ ಬ್ಯಾಡ್, 5 ಬಸ್ ಖಾಲಿ ಇದ್ರೆ ನಮ್ಮ ಬಸ್ ಫುಲ್ ಸ್ಟ್ಯಾಂಡಿಂಗ್ ಆಗ್ತದೆ. ಅಷ್ಟು ಸಹ ಒಂದು ಫ್ಯಾನ್ಸ್ ಇದ್ದಾರೆ ಈ ಬಸ್. ಈಗಾದ್ರೂ ಬಾಬ್ ಅಂದ್ರೆ ಮಣಿಪಾಲ ಎಲ್ಲರಿಗೂ ಒಂದು. ನಾನ್ ಸಹ ಕಾಲೇಜ್ ಟೈಮಿಗೆ ಹೋಗ್ಬೇಕಾದ್ರೆ ಇದು ಬಸ್ ನೋಡ್ತಾ ಇದ್ದೆ, ಬಾಬ್ ಆವಾಗದಿಂದ ಇತ್ತು. ಅದೇ ಬಾಬ್ ಅಂತ ಎಲ್ಲರಿಗೂ ಫೇಮಸ್. ಹೌದು ಸರ್. ಇನ್ನೊಂದ್ ಏನಂತ ಹೇಳಿದ್ರೆ, ಒಂದೇ ಕಂಪನಿಯಲ್ಲಿ ನೀವು 32 ವರ್ಷದಿಂದ ಇದ್ದೀರಾ ಸರ್, ನಿಜವಾಗ್ಲೂ ಗ್ರೇಟ್. ಯಾಕೆ ಹೇಳಿದ್ರೆ ಇದು ತುಂಬಾನೇ ಕಡಿಮೆ ಈ ತರ. ಸರ್ ಹೇಗೆ 32 ವರ್ಷದ ಅನುಭವವನ್ನು ಹೇಳಿ ಸರ್. ಕಂಪನಿ ತೊಂದ್ರೆ ಇಲ್ಲ. ನಾನೀಗ ಇವ್ರು ರಮೇಶ್ ಕೋಟಿ ಅಂತ ತಗೊಳ್ಬೇಕಾದ್ರೆ ಮೊದಲು ಇವ್ರ ಹತ್ರ ಇತ್ತು, ವಿಲಿಯಂ ಜತ್ತನ್ ಅಂತ ಹೇಳಿತ್ತು ಕೊರಂಕ್ರಪಾಡಿ ಅವರ ಹತ್ರ. 1 ವರ್ಷ ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಅವ್ರ ಕಡೆಗೆ ಸ್ವಲ್ಪ ಅವ್ರಿಗೇನೋ ಪ್ರಾಬ್ಲಮ್ ಬಂದು ಕೊಡೋರು ಭರತ್ ಅವ್ರಿಗೆ ಕೊಟ್ರು, ಕಮಲ್ ಅಂತ ಅವ್ರ ಮನೆ ಭರತ್ ಅಂತ ಹೇಳಿ. ಅವ್ರೊಂದು 1 ವರ್ಷ ಅವ್ರು ಮಾಡಿದ್ರು. ಕಡೆಗೆ ಅವರು ಸ್ವಲ್ಪ ಆಗುದಿಲ್ಲ ಅಂತ ಹೇಳಿ ಕೊಟ್ಟರು. ಕಡೆಗೆ ಇವರು ಲಕ್ಷ್ಮೀಶದವ್ರು ರಮೇಶ್ ಕೋಟಿ ಅಂತ ತಗೊಂಡ್ರು. ಅದ ನಂತರ ಇವರೊಟ್ಟಿಗೆ ಇದ್ದೇನೆ. ಏನ್ ಕಿರಿಕಿರಿಲ್ಲ, ನಮ್ದು ಕೆಲಸ ಆಯ್ತು ಅಷ್ಟೇ. ಏನ್ ಗಾಡಿ ಹತ್ರ ಬರೋದಿಲ್ಲ ಅವ್ರು, ಏನಿಲ್ಲ. ಸಂಜೆ ಬಂದ್ರು ಕಲೆಕ್ಷನ್ ತಗೊಂಡು ಹೋದ್ರು. ಗಾಡಿ ಕೆಲಸ ಏನಿದ್ರು ನಾವೇ ಮಾಡುದು. ನಮ್ಮ ಸ್ವಂತ ಗಾಡಿ ತರನೇ ನಾವು ದುಡಿತೇವೆ. ಹಾಗಾಗಿ ಅವ್ರಿಗೆ ಟೆನ್ಷನ್ ಇಲ್ಲ, ಅವ್ರೇನ್ ಗಾಡಿ ಹತ್ರನೇ ಬರುದಿಲ್ಲ. ನಮ್ಗೆ
ಅದೇ ತರ ಇದ್ರೆ ಖುಷಿ ಅದೇ ಆಗುತ್ತೆ ಖುಷಿ. ಮತ್ತೆ ನಮ್ಗೇನ್ ಕಿರಿಕಿರಿ ಮಾಡುದಿಲ್ಲ, ಎಂತದಿಲ್ಲ. ಓಕೆ ನಾವ್ ಯಾಕೆ ಕೆಲಸ ಮಾಡಿದ್ದು, ನೀವು ಯಾಕೆ ಕೆಲಸ ಮಾಡಿದ್ದು, ನನ್ನ ಹತ್ರ ಕೇಳಿದ್ರ, ನನ್ಗೊಂದು ಫೋನ್ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅದಂತ ಏನ್ ಕೇಳುದಿಲ್ಲ ಅವ್ರು. ನಮ್ಗೆ ನಾವು ಅವ್ರಿಗೆ ಗೊತ್ತುಂಟು ಅವ್ರ ಗಾಡಿ ತರನೇ ನಾವು ನೋಡ್ತೇವೆ ಅಂತೇಳಿ. ಓಕೆ ಹಾಗೆ ಸರ್. ಇದು ಇದ್ರದ್ದು ಇನ್ಸೂರೆನ್ಸ್ ಎಲ್ಲ ಹೇಗೆ? ಅದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಇನ್ಸೂರೆನ್ಸ್ ಎಲ್ಲ ಜಾಸ್ತಿ ಆಗಿದೆ ಈಗ, 1 ಲಕ್ಷವರೆಗೆ ಬಸ್ಸಿಗೆ ಆಗಿದೆ. ಟ್ಯಾಕ್ಸ್ ಈಗ 45-50 ಸಾವಿರ ಟ್ಯಾಕ್ಸ್ ಆಗಿದೆ 3 ತಿಂಗಳಿಗೆ. 3 ತಿಂಗಳಿಗೆ ಹೌದು. ಅಲ್ವಾ? ಪ್ರತಿಯೊಂದಕ್ಕೆ ಜಾಸ್ತಿ ಹೌದು, ಆಗಿದೆ. ಈಗೆಲ್ಲ ಜಾಸ್ತಿ ಆಗಿದೆ ಟೈರ್. ನಾವಾಗೆಲ್ಲ ಟೈರ್ ಎಲ್ಲ 3 ವರ್ಷ, ನಾವು ಫಸ್ಟ್ ಬರುವಾಗ 2,500 ಸಾವಿರಕ್ಕೆ 3 ಸಾವಿರಕ್ಕೆ 2 ಟೈರ್ ಸಿಕ್ತಿತ್ತು. ಈಗ 36 ಸಾವಿರ 40 ಸಾವಿರ ಆಗಿದೆ ಟೈರಿಗೆ ಅಲ್ವಾ? ಪ್ರತಿಯೊಂದು ಜಾಸ್ತಿ ಆಗಿದೆ. ಮತ್ತೆ ನಮ್ಗೆ ಬಸ್ನವರಿಗೆ ಇದೇನಿಲ್ಲಲ್ಲ ಸರ್, ಕೂಲಿ ಕೆಲಸ ತರನಲ್ಲ. ಓಕೆ. ಇವತ್ತು ಈಗ ಕೆಲಸ ಮಾಡಿದ್ರೆ ಸಂಜೆ ಸಂಬಳ ತಗೊಂಡದ್ದು. ನಮ್ಗೆ ESI PF ಅದು ಎಂತ ಇಲ್ಲ ನಮ್ದು. ನಮ್ದು ಕೂಲಿ ಕೆಲಸ ತರ. ಈಗ ನಾಳೆ ಬೇರೆ ಯಾರು ಬಂದ ಕೂಡಲೇ 1-2 ಲೀಟರ್ ಡೀಸೆಲ್ ಕಡಿಮೆ ಆಯ್ತು ಅಂದ್ರೆ ನಂಗೆ ಹೇಳ್ತಾರೆ, ನೀನು ರಜೆ ಮಾಡು ಮಾರೆ, ಅವನ್ ಮಾಡ್ಲಿ ಅಂತ ಹೇಳ್ತಾರೆ. ಓಕೆ. ಕಂಡಕ್ಟರ್ನವರಿಗೂ ಅಷ್ಟೇ, ಯಾರು 200-300 ರೂಪಾಯಿ ಕಲೆಕ್ಷನ್ ಜಾಸ್ತಿ ಕೊಡ್ತಾರೆ, ನೀವು ರಜೆ ಮಾಡು, ಅವರು 4 ದಿವಸ ಮಾಡ್ಲಿ ಅಂತ ಹೇಳ್ತಾರೆ. ಆ ತರ ನಮ್ಗೆ ಬಸ್ಸಿನ ಹಣ. ಅಲ್ವಾ? ಅದೇ ನಾಳೆ ಬೇಡ ಅಂದ್ರೆ ನಾವು ಸೀದಾ ಮನೆಗೆ, ಆಯ್ತು ನಮ್ದು ಬ್ಯಾಗ್ ತಗೊಂಡು ಹೋಗು ಸೀದಾ ಮನೆಗೆ, ಬಟ್ಟೆ ಮತ್ತೆ ಎಂತ ತಗೊಂಡ್ ಬಂದೆ ತಗೊಂಡ್ ಹೋಗ್ಬೋದು. ಮತ್ತೆ ಯಾರ ಹತ್ರ ಕೇಳ್ಬೇಕು, ನಿಮ್ಗೆ ರಜೆ ಬೇಕಾ, ನಾಳೆ 1-2 ದಿವಸ ಡ್ಯೂಟಿ ಮಾಡ್ತೇನೆ ಮಾರೆ ಅಂತ. ಅಲ್ವಾ? ಆ ತರ ನಮ್ದು ESI ಆ ತರ ಎಲ್ಲ ಇದ್ರೆ ಸ್ವಲ್ಪ ಬಸ್ನವರಿಗೆ ಎಂತ ಇಲ್ಲ, ಇದ್ರೆ ಒಳ್ಳೇದು. ಅದಿದ್ರೆ ಒಳ್ಳೆ ಸ್ವಲ್ಪ. ಓಕೆ. ಈಗ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ 40 ಸಾವಿರ ಕಡಿಮೆ ಬಿಲ್ ಕಡಿಮೆ ಆಗೋದಿಲ್ಲ, ಹೌದಾ? ಹಾಸ್ಪಿಟಲ್ ಎಂತಾದ್ರೂ ಜ್ವರ ಬಂದು ಅಡ್ಮಿಟ್ ಆದ್ರೆ 3 ದಿವಸ ಅಡ್ಮಿಟ್ ಆದ್ರೆ ಅಲ್ಲಿ 40 ಸಾವಿರ ಬಿಲ್ ಆಗ್ತದೆ. ಆಗ್ತದೆ ಸರ್, ಖಂಡಿತವಾಗ್ಲೂ. ಅದೊಂದು ಇದ್ರೆ ಒಳ್ಳೇದು. ಅದೊಂದಿದ್ರೆ ಒಳ್ಳೇದು, ತುಂಬಾ ಒಳ್ಳೇದು ಸರ್. ಉಡುಪಿಯಲ್ಲಿ ಸಿಟಿ ಬಸ್ಸಿಗೆ ಫೇಮಸ್, ಉಡುಪಿ ಮತ್ತೆ ಮಂಗಳೂರು. ಸಾಧಾರಣ ಉಡುಪಿಯಲ್ಲಿ ಎಷ್ಟು ಇರ್ಬೋದು ಸರ್ ನಿಮ್ ಲೆಕ್ಕದಲ್ಲಿ? ಉಡುಪಿಯಲ್ಲಿ ಒಂದು 84 ಬಸ್ ಉಂಟು ಸಿಟಿ. 84 ಟೋಟಲ್ ಬಸ್, ಟೋಟಲ್ ಎಲ್ಲ ಕಂಪನಿ ಸೇರಿ? ಎಲ್ಲ ಕಂಪನಿ ಸೇರಿ 84 ಬಸ್ ಉಂಟು. ಓಕೆ. ಎಷ್ಟು ದೂರ ತನಕ ಹೋಗ್ತದೆ? ದೂರ ಅಂದ್ರೆ ಇಲ್ಲಿಂದ ಬೆಂಗ್ರೆ ತನಕ, ಉಡುಪಿಯಿಂದ ಸಿಟಿ ಬಸ್ ಅಂದ್ರೆ ಬೆಂಗ್ರೆ ತನಕ ಹೋಗ್ತದೆ, ಕೋಡಿ ಬೆಂಗ್ರೆಗೆ. ಓಕೆ. ಮತ್ತೆ ಈ ಕಡೆ ಪಟ್ಲಾ ತನಕ ಹೋಗ್ತದೆ. ಪಟ್ಲ ಹಿರಿಯಡ್ಗೆ ಕೆಲವು ಗಾಡಿ ಸಂಜೆ ಗಣೇಶ್ ಬಸ್ ಎಲ್ಲ ಹಿರಿಯಡ್ಕ ಹೊರಟದು, ಹಿರಿಯಡ್ಕ ತನಕ ಹೋಗ್ತದೆ. ಮತ್ತೆ ಮೂಡಿಬೆಳ್ಳೆ ತನಕ ಹೋಗ್ತದೆ. ಸಿಟಿ ಬಸ್ ಅಂತ ಹೇಳಿದ್ರೆ ಅವರಿಗೆ ಇಂತಿಷ್ಟು ಕಿಲೋಮೀಟರ್ ಮಾತ್ರ ಅಂತ ಇರುತ್ತೆ. ಸಿಟಿ ಬಸ್ನವರಿಗೆ 21 ಮುನ್ಸಿಪಾಲಿಟಿ ಎಷ್ಟು 21 ಕಿಲೋಮೀಟರ್ ಒಳಗೆ ಅಂತ ಹೇಳಿ ಉಂಟು, ಅಷ್ಟೇ ಅಷ್ಟೇ ಅಲ್ವಾ? ಅಷ್ಟೇ. ಈ ಒಂದು ವ್ಯಾಪ್ತಿ ಒಳಗೆ ಸಿಟಿ ಬಸ್ ಅಲ್ವಾ? ಓಕೆ ಸರ್. ನೀವು ಬೇರೆ ಎಕ್ಸ್ಪ್ರೆಸ್ ಅಲ್ಲಿ ಎಲ್ಲ ಇದ್ರ? ಎಕ್ಸ್ಪ್ರೆಸ್ ಎಲ್ಲ ನಾವು ಮಾಡ್ಲಿಲ್ಲ, ಸಿಟಿ ಬಸ್ ಅಲ್ಲಿ ಒಂದೇ ರೂಟ್ ಅಲ್ಲಿ. ಓಕೆ. ಓಕೆ. ಹೇಗೆ ಸಿಟಿ ಬಸ್ ತುಂಬಾ ಒಳ್ಳೆ ಆಗ್ತದೆ ಸರ್? ಸಿಟಿ ಬಸ್ ಒಳ್ಳೇದಾಗ್ತದೆ ಸರ್. ಓಕೆ. ಮೊದಲೆಲ್ಲ ಒಳ್ಳೇದಾಗ್ತಿತ್ತು, ಈಗ ಸ್ವಲ್ಪ ಟ್ರಾಫಿಕ್ ಹೆವಿ ಆಗಿದೆ, ಅದೇ ಟೈಮ್ ಕವರ್ ಮಾಡ್ಬೇಕು, ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಕಲ್ತ ಉದ್ಯೋಗ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಮಾಡ್ಲೇಬೇಕಲ್ಲ ಅಲ್ವಾ? ಹೌದು, ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆಲ್ಲ. ಹೌದು. ಹಾಗೆ ಸಿಟಿ ಬಸ್ ತುಂಬಾ ಜನ ಹೇಳ್ತಾರೆ ಒಳ್ಳೆ ಆಗ್ತದೆ. ದುಡಿಯುವರಿಗೆ ಯಾವ್ದಾದ್ರೆ ಮಾಡುವ ಕೆಲಸ ನಿಷ್ಠೆಯಿಂದ ಮಾಡಿದ್ರೆ ಒಳ್ಳೇದು, ಎಲ್ಲ ಕೆಲಸ ಒಳ್ಳೇದಲ್ಲ. ನಮ್ಮ ಜಾಗ್ರತೆ ನಾವು ಮಾಡ್ಕೊಂಡು ಕರೆಕ್ಟ್ ಇದ್ರೆ ಸಿಟಿ ಬಸ್ ಒಳ್ಳೇದೊಂದು ಲೆಕ್ಕ ಅಲ್ವಾ? ಸರ್ ಬೆಳಗ್ಗೆ ಎಲ್ಲ ತುಂಬಾ ರಶ್ ಆಗ್ತದೆ, ಸ್ಟೂಡೆಂಟ್ಸ್ ನವರೆಲ್ಲ ಬರ್ತಾರೆ. ಆ ಟೈಮ್ ಅಲ್ಲೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಸರ್? ಫುಲ್ ರಶ್ ಇರ್ತದೆ ಬಸ್ ಎಲ್ಲ. ಹೌದು, ಮಾಡ್ತೇವೆ. ಎಂತ ಮಾಡೋದು ಸರ್, ನಾವು ಫುಟ್ಬೋರ್ಡ್ ನಲ್ಲೇ ನಿಂತ್ಕೊಂಡಿರ್ತೇವೆ, ಬೊಬ್ಬೆ ಹೊಡಿತೇವೆ ಮೇಲೆ ಬಂದು. ಯಾಕಂದ್ರೆ ಈಗ ಸಿಗ್ನಲ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ನಮ್ಗೆ ಮೊದ್ಲಿನ ತರ ಜಾಗ್ರತೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಾವು ಜಾಗ್ರತೆ ಮಾಡಿದ್ರೆ ನಮ್ಗೆ ಅಲ್ಲಿ ಟೈಮ್ ನಮ್ಗೆ ಸ್ಟ್ಯಾಂಡ್ ಸಿಕ್ಕುದಿಲ್ಲ. ನಾವು ಹೋಗ್ತಾ ಇರ್ತೇವೆ ಅವರಿಗೆ, ಫುಟ್ಬೋರ್ಡ್ ನಲ್ಲಿ ನಿಲ್ಬೇಡಿ, ಮೇಲೆ ಹೋಗಿ ಗಟ್ಟಿ ಹಿಡ್ಕೊಳ್ಳಿ ಅಂತೇಳಿ. ಕೆಲವರೆಲ್ಲ ಎಂತ ಗೊತ್ತು ಹೇಳಿದ್ಮೇಲೆ ನಮಗೆ ಗೊತ್ತುಂಟು ನೀವೇನಂತ ಹೇಳುದು ಅಂತ ಹೇಳ್ತಾರೆ. ಅವ್ರ ಮನೆಯವರೆಲ್ಲ ಬರ್ತಾರೆ, ಎಂತ ಮರ ನಮ್ಮ ಮಗ ಹಾಗೆ ನನ್ನ ಸಂಬಂಧ ರಿಲೇಷನ್ ಅಂತ ಹೇಳ್ತಾರೆ. ನಾವು ಹೇಳುದು ಎಂತ ಗೊತ್ತಲ್ಲ, ಫುಟ್ಬೋರ್ಡ್ ನಲ್ಲಿ ನಿಲ್ಬೇಡಿ, ಮೇಲೆ ಬನ್ನಿ, ಆದಷ್ಟು ನಿಮ್ಮ ಜೀವದ ಜಾಗ್ರತೆ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೋಡಿ ಆ ಕಡೆ ನೋಡಿ, ಅಲ್ಲಿ ಆ ಕಡೆ ನೋಡ್ಬೇಕು, ಲೆಫ್ಟ್ ಸೈಡ್ ನೋಡ್ಬೇಕು, ರೈಟ್ ಸೈಡ್ ನೋಡ್ಬೇಕು, ಮುಂದ್ಗಡೆ ನೋಡ್ಬೇಕು, ಫುಟ್ಬೋರ್ಡ್ ನೋಡ್ಬೇಕು. ನಾವು ಅದಕ್ಕೆ ಬೊಬ್ಬೆ ಇಡ್ತಾ ಇರ್ತೇವೆ ನಾವು, ಮುಂದೆ ಅಲ್ಲಿ ಫುಟ್ಬೋರ್ಡ್ ನಲ್ಲಿ ನಿಲ್ಬೇಡಿ, ಆದಷ್ಟು ಮೇಲೆ ಬನ್ನಿ ಅಂತ ಹೇಳ್ತೇವೆ. ಮತ್ತೆ ನಿಮ್ಗೆ ಇಲ್ಲಿ ತನಕ ಮಾತ್ರ ಕಾಣುದು, ಮತ್ತೆ ಕಾಣುದಿಲ್ಲ. ಅದೇ ಇಲ್ಲಿ ತನಕ ಫುಟ್ಬೋರ್ಡ್ ಕಾಣ್ತದೆ, ಬ್ಯಾಕ್ ನೋಡ್ಬೇಕಂದ್ರೆ ನಾವು ಸೈಡ್ ಮಿರರ್ ಎಲ್ಲ ನೋಡ್ಬೇಕಲ್ಲ, ಅದು ಒಂದೊಂದ್ಸಲ ಕಾಣುದಿಲ್ಲ, ರಶ್ ಇರುವಾಗ ಗೊತ್ತಾಗುದಿಲ್ಲ. ಮತ್ತೆ ಕ್ಲೀನರ್ಸ್ ಎಲ್ಲ ಇಲ್ಲಾಂದ್ರೆ ಮುಂಚೆ ಮೊದ್ಲೆಲ್ಲ ಬಸ್ ಕ್ಲೀನರ್ ಇರ್ತಿದ್ರು, ಎಲ್ಲ ಗಾಡಿ ಕ್ಲೀನರ್ ಇರ್ತದೆ, ಸ್ವಲ್ಪ ಜೋರ್ ಮಾಡ್ತಾರೆ ಮೇಲೆ ಹೋಗಿ ಕೆಳಗೆ ಹೋಗಿ ಅಂತ ಹೇಳಿ. ಈಗ ಆಗಲ್ಲ, ಮತ್ತೆ ಈಗ ಜೋರ್ ಮಾಡಿ ಹೋಗೋದಿಲ್ಲ, ಜೋರ್ ಮಾಡಿದ ಕೂಡಲೇ ನಮ್ಗೆ ಜೋರ್ ಮಾಡ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ? ಆದಷ್ಟು ಕೇರ್ಫುಲ್ ಅಲ್ಲಿ ಇರ್ಬೇಕು ನಾವು. ಸ್ಟೂಡೆಂಟ್ ನವರಿಗೆ ಕೆಲವರು ಅಂತ ಗೊತ್ತಾರೆ, ಕೆಲವರು ಸ್ಟೂಡೆಂಟ್ ನವರು ಆದ್ರೂ ಅರ್ಥ ಆಗ್ತದೆ. ಈ ಕೆಲವು ಸಣ್ಣ ಮಕ್ಕಳು ಇದ್ದಾರಲ್ಲ, EMHS ಹೋಗೋರು ಮತ್ತೆ ಮಾಧವಕರಪ್ಪ ಕೆಲವು ಮಕ್ಕಳು ಇದ್ದಾರೆ, ಅವ್ರು ಸುಮ್ಮನೆ ಕೆಳಗೆ ನಿಂತ್ಕೊಳ್ಳೋದು, ಲಾಸ್ಟ್ ಗೆ ಟೈಮ್ ಆಗಿ ಗಾಡಿ ಮೂವ್ ಮಾಡುವಾಗ ರಪ್ಪ ಹಿಡ್ಕೊಂಡು ಹತ್ತಿ ನಿಂತ್ಕೊಳ್ತಾರೆ. ನಾವ್ ಅದಕ್ಕೆ ಹೇಳುದು ಕಂಡಕ್ಟರ್ ಅಂತವ್ರು, ನೀವು ಬರುದೇ ಬೇಡ, ನಾವು ನೀವು ಇಳಿಸಿ ರಗಳೆ ಬೇಡ, ನಮ್ಗೆ ಇಳಿಸಿ, ಇಲ್ಲದ್ರೆ ನಾವು ಇದು ನಿಂದು ಫೋಟೋ ತೆಗೆದು HME ಕಳಿಸ್ತೇವೆ ಅಂತ ಹೇಳಿ ಸುಮ್ಮನೆ ಎದುರಿಸುದು ಅವರಿಗೆ. HME ಕಳಿಸ್ತೇವೆ ಅಂದ್ರೆ ಸ್ವಲ್ಪ ಮೇಲೆ ಬರ್ತಾರೆ. ಮಕ್ಕಳಿದ್ದು ಇದೊಂದು ಉಪದ್ರ ಅಲ್ವಾ? ನಮ್ಗೆ ಮುಲ್ಟಿ ಮಣಿಪಾಲಕ್ಕೆ ಅಲ್ಲ, ಎಲ್ಲ ಸ್ಟೂಡೆಂಟ್ ನವರೇ ಬರುದು, ಈ ಮಕ್ಕಳೇ ಬರುದು, ಸಣ್ಣ ಮಕ್ಕಳು. ಓಕೆ ಸರ್. ಇದ್ರಲ್ಲಿ ಗೇರ್ ಎಷ್ಟು ಬರುತ್ತೆ ಸರ್? ಇದ್ರಲ್ಲಿ ಗೇರ್ 5 ಗೇರ್ ಸರ್. 5 ಗೇರ್ ಅಲ್ಲ? ಇವಾಗ ಇದು ಎಷ್ಟನೇ ಗೇರ್ ಅಲ್ಲಿ? ಇದು ಫಸ್ಟ್ ಗೇರ್ ನಲ್ಲಿ ಉಂಟು. ಫಸ್ಟ್ ಗೇರ್ ಅಲ್ಲಿ ಇದೆ. ಸೆಕೆಂಡ್ ಗೇರ್ ಹಿಂದೆ ಬರ್ತದೆ. ಸ್ವಲ್ಪ ಹಾಕಿ ತೋರಿಸ್ತೀರಾ ಸರ್? ಸೆಕೆಂಡ್ ಗೇರ್ ಈಗ ನಾವು ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡಿದ ಕೂಡಲೇ ಇದು ಫಸ್ಟ್ ಗೇರ್ ನಲ್ಲಿ ಉಂಟು ಗಾಡಿ. ಈಗ ಇದು ಇವಾಗ ಫಸ್ಟ್ ಗೇರ್. ಹೌದು. ಓಕೆ. ಇದು ಸೆಕೆಂಡ್ ಗೇರ್ ನಲ್ಲಿ ಉಂಟು ಸ್ಟ್ರೇಟ್. ಓಕೆ. ಅಲ್ಲಿಂದ ಸ್ವಲ್ಪ ಮುಂದೆ ಮಾಡಿ ಹೀಗೆ ಮಾಡಿದ್ರೆ ಥರ್ಡ್ ಗೇರ್. ಅಲ್ಲಿಂದ ಇದು ಟಾಪ್ ಗೇರ್. ಟಾಪ್ ಗೇರ್. ಹೌದು. 4 ಗೇರ್ ಇದ್ರಲ್ಲಿ. ಟಾಪ್ ಅನ್ ಗೇರ್ ಅಂತ 6 ಗೇರ್ ಉಂಟು. ಓಕೆ. ಇದು ರಿವರ್ಸ್ ಗೇರ್. ರಿವರ್ಸ್. ಇದು ರಿವರ್ಸ್. ಹೌದು. ಇದು ಹೆವಿ ಗೇರ್ ಅಂದ್ರೆ ಹೆವಿ ಅಂದ್ರೆ ಎಕ್ಸ್ಟ್ರಾ ಗೇರ್ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಸರ್ ಎಕ್ಸ್ಟ್ರಾ ಗೇರ್ ನೀವು ಎಲ್ಲಿ ಹಾಕ್ತೀರಾ ಸರ್? ಎಕ್ಸ್ಟ್ರಾ ಗೇರ್ ಈಗ ಮಣಿಪಾಲದಲ್ಲಿ ಸಿಗ್ನಲ್ ನಲ್ಲಿ ನಮ್ಗೆ ಹಾಕಿ ಯೂಸ್ ಮಾಡ್ಲೇಬೇಕಾಗ್ತದೆ.
ಅದು ಖಾಲಿ ಗಾಡಿಗೆ ಮಾಡ್ತೀರಾ ಲೋಡ್ ಗಾಡಿಗೆ ಬೆಳಿಗ್ಗೆ ಎಲ್ಲ ಎಕ್ಸ್ಟ್ರಾ ಗೇರ್ದಲ್ಲಿ ಇದು ಮಾಡ್ಬೇಕು, ಯಾಕಂದ್ರೆ ಇದು ಏರ್ ಕ್ಲಚ್ ಗಾಡಿ ಅಲ್ಲ. ಓಕೆ, ಏರ್ ಕ್ಲಚ್ ಗಾಡಿಗೆ ನಾವು ಎಕ್ಸ್ಟ್ರಾ ಗೇರ್ದಲ್ಲಿ ಮೂವ್ ಮಾಡ್ಬೇಕಂತ, ಇಲ್ಲದ್ರೆ ಕ್ಲಚ್ ಸ್ಮೆಲ್ ಬರ್ತದೆ. ಕ್ಲಚ್ ಪ್ಲೇಟ್ ಗೆ ಸ್ವಲ್ಪ ಇದು ಬೀಳುತ್ತೆ, ಪ್ರೆಷರ್ ಬೀಳ್ತದೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಗೇರ್ದಲ್ಲಿ ಗಾಡಿ ಮೂವ್ ಮಾಡ್ಬೇಕಾಗ್ತದೆ ಅಲ್ವಾ? ಹೌದು. ಓಕೆ, ಇದು ಎಕ್ಸ್ಟ್ರಾ ಗೇರ್. ಇದು ಎಕ್ಸ್ಟ್ರಾ ಗೇರ್. ಹೌದು, ಎಕ್ಸ್ಟ್ರಾ ಗೇರ್ ನಾವು ಯಾಕಂದ್ರೆ ಅಪ್ಪಲ್ಲಿ ಎಕ್ಸ್ಟ್ರಾ ಗೇರ್ ಮೂವ್ ಮಾಡ್ಬೇಕಾಗ್ತದೆ. ಓಕೆ ಸರ್, ಕುಟ್ಟಿ ಗೇರ್ ಒಳ್ಳೇದಾ ಲಾಂಗ್ ಲಿವರ್ ಗೇರ್ ಒಳ್ಳೇದಾ? ನಮಗೆ ಮೊದಲಿಂದ ಅದು ಲಾಂಗ್ ಲಿವರ್ ಗೇರ್ ಒಳ್ಳೇದು, ಅದರಲ್ಲಿ ಖುಷಿ ಆಗ್ತದೆ. ಸ್ಮೂತ್ ಅಲ್ಲ ಅದು? ಹೌದು, ಅದು ಒಳ್ಳೇದು ನಮ್ಗೆ. ಹೌದು, ತುಂಬಾ ಸ್ಮೂತ್. ಮತ್ತೆ ಇದು ಸ್ಟೇರಿಂಗ್ ಸರ್, ನೀವ್ ಹೇಳ್ದಾಗೆ ಬಸ್ ಇದೆಲ್ಲ ದೊಡ್ಡ ಸ್ಟೇರಿಂಗ್ ಒಳ್ಳೇದು. ಹೌದು, ದೊಡ್ಡ ಸ್ಟೇರಿಂಗ್ ಒಳ್ಳೇದು, ಸ್ವಲ್ಪ ಡ್ರೈವಿಂಗ್ ಮಾಡ್ಲಿಕ್ಕೆ ಎಲ್ಲ ಒಳ್ಳೇದು ಅಲ್ವಾ? ಮತ್ತೆ ಸಿಟಿ ಬಸ್ ನವ್ರು ನಮ್ದು ಟೈಮ್ ಟು ಅಲ್ಲ ಮರ, ನಾವು ಅಲ್ಲಿಂದ ಅಲ್ಲಿ ಸೆಕೆಂಡ್ ನಾವು ಕರೆಕ್ಟ್ ಇದು ಮಾಡಿವಿ. ನಾವು ಗಡಿಯಾರ ಹಾಕಿದ್ದೇವೆ, ಅದೇ ಟೈಮ್ ನಲ್ಲಿ ನಾವು ಅಲ್ಲಿ ಇಲ್ಲಿಂದ ನಮ್ಗೆ ಅಲ್ಲಿ ಮಣಿಪಾಲದಿಂದ ಬಿಟ್ಟ ಗಾಡಿ ಎಂಜಮ್ಮಿಗೆ 8 ನಿಮಿಷದಲ್ಲಿ ನಾವು ಬರ್ಲೇಬೇಕು. 8 ನಿಮಿಷದಲ್ಲಿ ಬಂದು ಅಲ್ಲಿಂದ ಅಲ್ಲಿ ಮತ್ತೆ 8 ನಿಮಿಷ ಜಾಸ್ತಿ ಆದ್ರೆ ನಮಗೆ ಕೆಲವು ಸಲ ಜನ ಪಿಕಪ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಲೇಟ್ ಆದ ಕೂಡ ಹಿಂದಿನ ಗಾಡಿಯವರು ಬೈತಾ ಇರ್ತಾರೆ, ಜೋರ್ ಮಾಡ್ತಾರೆ, ಯಾರ ಟೈಮ್ ನಲ್ಲಿ ನೀವು ಜನ ಹಾಕುದು ಹಾಗೆ ಅಂತ ಹೇಳಿ. ಓಕೆ, ಹಾಗೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಈ ಒಂದು ಸಂಚಿಕೆಯಲ್ಲಿ ಕೊಟ್ರಿ. ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ ಸರ್? ನೀವು ಯಾವಾಗ ನೋಡ್ತೀರಾ? ನಿಮ್ಮ ನೋಡ್ತಾ ಇರ್ತೇವೆ, ನಿಮ್ಮ ಚಾನೆಲ್ ಅಲ್ಲಿ ನೋಡ್ತಾ ಇದ್ದೇವೆ. ನೀವು ಇನ್ನೂ ಸಹ ಮುಂದೆ ಹಾಗೆ ಇದ್ದ ಎಲ್ಲರ ಹತ್ರನು ಇದು ಬಸ್ ಚಾಲಕರ ಹತ್ರ ಮತ್ತೆ ಯಾರಾದ ಹತ್ರ ನಿಮ್ಗೆ ಗೊತ್ತುಂಟು, ಅವ್ರ ಹತ್ರ ಎಲ್ಲ ನಿಮ್ಗೆ ಹೀಗೆ ಇದನ್ನು ಕೇಳ್ತಾ ಇರಿ. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.